ಕುಶಾಲನಗರದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನ ಮತ್ತು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎನ್ಟಿಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಯಟ್ ಸಂಸ್ಥೆ ಹಿರಿಯ ಉಪನ್ಯಾಸಕಿ ಬಿಎನ್ ಪುಷ್ಪ ಉದ್ಘಾಟನೆ ಮಾಡಿದರು. ಮಹಿಳಾ ಸಬಲೀಕರಣ, ಮಹಿಳಾ ಸಮಾನತೆ ವಿಚಾರದ ಬಗ್ಗೆ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಿದ ಅವರು, ಕುಟುಂಬ ನಿರ್ವಹಣೆ ಹಾಗೂ ವೃತ್ತಿ ಬದುಕಿನಲ್ಲಿ ಮಹಿಳೆಯರ ಕರ್ತವ್ಯ, ಜವಾಬ್ದಾರಿ ಹೆಚ್ಚಿನದಾಗಿದೆ. ಮನೆಯಲ್ಲಿ, ಸಮಾಜದಲ್ಲಿ, ವೃತ್ತಿ ಬದುಕಿನಲ್ಲಿ ಗೌರವ ಗಳಿಸುವುದು ನಮ್ಮ ನಡವಳಿಕೆ ಹಾಗೂ ಸಾಮರ್ಥ್ಯದಲ್ಲಿ ಅಡಗಿದೆ. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಮಹಿಳೆಯರು ಹೆಚ್ಚಿನ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಯಾಗಬೇಕಿದೆ ಎಂದರು. ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಿರೋದು ಬಹುಶಃ ಮಹಿಳೆಯರಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಯಾವಾಗಲೂ ನಾವು ಇರ್ತೀವಿ, ಆದರೂ ಯಾವತ್ತೋ ಒಂದಿನ ಅದು ಮಹಿಳೆಯರ ದಿನ ಅಂತ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದು ಬಹುಶಃ ನಮ್ಮನ್ನು ನಾವು ಗೌರವಿಸ್ಕೊಂಡಾಗೆ. ನಾನು ಎಷ್ಟೋ ಸಲ ಹೇಳ್ತೀನಿ, ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು, ಆಮೇಲೆ ಬೇರೆಯವ್ರು ಗೌರವ ಕೊಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಕ್ವಶನ್ ಅಂತ. ಹಾಗಾಗಿ ನೋಡಿ, ಪುರುಷರ ದಿನ ಅಂತ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಇದೆಯಂತೆ. ಬಟ್ ಬಹುಶಃ ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆದರೂ ಕೂಡ ಪುರುಷರೆಲ್ಲರಿಗೂ ನಾವು ನಮಸ್ಕಾರ ಹೇಳಲೇಬೇಕು. ಯಾಕೆಂದರೆ ನಮಗೆ ಅಂತ ಒಂದು ದಿನವನ್ನು ಇಟ್ಟು ಆ ದಿನನಾದರೂ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವ ಅವಕಾಶ ನಮಗೆ ಲಭಿಸಿರೋದಕ್ಕಾಗಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಮುಖ್ಯ ಭಾಷಣ ಮಾಡಿದರು. ಮಹಿಳೆಯರ ದಿನ ಎಂದರೆ ಅಡುಗೆ ಮನೆಯನ್ನು ಬಿಟ್ಟು ಸಮಾಜದಲ್ಲಿ ನಾವು ಕಂಡುಕೊಳ್ಳುವ ಅಸ್ತಿತ್ವ ಎನ್ನುವುದನ್ನು ಮಹಿಳೆಯರು ಅರಿತುಕೊಳ್ಳಬೇಕಿದೆ ಎಂದರು. ಸಮಾಜದಲ್ಲಿ ಮಹಿಳೆಯರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸಿಕೊಡುವುದು ಸೇರಿದಂತೆ ಮಹಿಳೆಯರ ಹಕ್ಕುಗಳಿಗೆ ಬಾಧ್ಯತೆ ಬಾರದಂತೆ ನಡೆದುಕೊಳ್ಳುವುದೇ ಮಹಿಳೆಯರಿಗೆ ನೀಡುವ ನಿಜವಾದ ಗೌರವ ಎಂದರು. ಒಬ್ಬ ದುಡಿಯುವ ಮಹಿಳೆಯಾಗಿ ಮತ್ತೊಬ್ಬಳು ಕಲಾವಿದೆಯೂ ಆಗಿ ನನ್ನ ಬಹಳಷ್ಟು ಸಮಯ ನಾನು ಕಳೆಯೋದು ಅಡುಗೆ ಮನೆಯಲ್ಲಿ. ಕೆಲವೊಂದ್ಸರಿ ನನಗನ್ಸುತ್ತೆ, ನನ್ನ ಸೃಜನಾತ್ಮಕ ಕಲೆಗಳನ್ನು ಈ ಅಡುಗೆ ಮನೆ ಕಿತ್ಕೊಳ್ತಾ ಇದೆಯೇನೋ ಅಂತ ಹೇಳಿ. ಸಂಜೆ 6:00 ಬಿಡ್ತೇವೆ ಅಂತ ಹೇಳಿದ್ರೆ ಅವತ್ತೊಂದಿನ 8 ಗಂಟೆ ಆಯಿತು ಅಂದರೆ ನಮ್ಮೆಲ್ಲರ ತಲೆಯಲ್ಲಿ ಓಡೋದು ಅಡುಗೆ ಮಾಡಬೇಕು, ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿ 10 ಗಂಟೆಯಾಗಿ ಮಲಗಕ್ಕೆ ಹೋಗ್ತೀವಿ ಅನ್ನುವಾಗ ಚಿಂತೆ, ನಾಳೆ ಬೆಳಿಗ್ಗೆಗೆ ಏನು ಮಾಡಬೇಕು, ಎರಡೇ ಅಲ್ವಾ? ಇದು ನಮ್ಮ ಪ್ರಾಬ್ಲಮ್ಮು. ತುಂಬ ಖುಷಿಯಾಗಿದ್ದು ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರ ಪ್ರಾಬ್ಲಮ್ ಏನು ಅಂತ ಕೇಳೋಕ್ಕೆ ಪುರುಷರಿದ್ದಾರೆ ಇವತ್ತು. ಇಲ್ದಿದ್ರೆ ಎಲ್ಲ ಕಡೆ ಮಹಿಳಾ ದಿನಾಚರಣೆ ದಿನ ಅಂತ ಹೇಳಿದ್ರೆ ಬರೀ ಮಹಿಳೆಯರನ್ನೇ ಕೂರಿಸೋದು. ನನ್ನ ಆಗಲ್ಲ. ಪ್ರತಿದಿನವೂ ಹಬ್ಬವಾಗುವ ಮಹಿಳೆಯರು, ಪ್ರತಿದಿನವನ್ನು ಹಬ್ಬವಾಗಿ ಸಂಭ್ರಮಿಸುವ ಮಹಿಳೆಯರು ನಾವು. ಹಾಗಾಗಿ ಖುಷಿಯಾಗಿ ಇವತ್ತು ಕೂಡ ನಮಗೂ ಒಂದು ದಿನ ಈ ಏರಿಯಾದಲ್ಲಿ ಆಗ್ತಾ ಇದೆ ಅಂತ ಖುಷಿಯಾಗಿ ಕೂತ್ಕೊಂಡು ಅನಿಸ್ತಿರತ್ತೆ. ಏನ್ ಮಾಡೋದು ನೀವು? ಸಹನಾಮೂರ್ತಿ ಕ್ಷಮೆಯಾದರಿತ್ರಿ ಅಂತ ಟ್ಯಾಗ್ಲೈನ್ ಕೊಟ್ಟಿದ್ದೀರ ನಮಗೆ. ಬಾಯಿ ಮುಚ್ಕೊಂಡು ಹಲ್ಲು ಕಟ್ಕೊಂಡು ಸಹಿಸ್ಕೊಂಡಿರ್ತೀವಿ. ಹೌದಾ? ಹೌದು, ನಮಗೂ ಸಿಗ್ಬರುತ್ತೆ, ನಿಮ್ಮ ಥರನೇ ಸಿಗ್ಬರುತ್ತೆ. ಕುಶಾಲನಗರ ಟೌನ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಅವರು ಮಹಿಳಾ ಸುರಕ್ಷತಾ ಕಾನೂನುಗಳ ಬಗ್ಗೆ ಮಾತನಾಡಿದರು. ಈಗೆಲ್ಲ ಮದುವೆ ಮಾಡ್ಬಿಡ್ತೀರಾ ಬೆಂಗಳೂರಿಗೆ, ನೀವು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಬಂದು ನಾವು ಈಗ ಫೋನ್ ಮಾಡಿ ಅಲ್ಲಿ ಇನ್ಸ್ಪೆಕ್ಟರ್ ಮಾತಾಡೋದು, DSP ಮಾತಾಡೋದು, ಈ ಥರ ಸಹಾಯ ತುಂಬ ಆಗ್ತದೆ. ನಮ್ಮ ಕಲಾಮಗಳು ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್, ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೇನೋ ಆ ಥರ ಭಾವನೆಗಳಿಲ್ಲ. ಬಟ್ ಈ ಸಂಕೋಚಿತ ಭಾವನೆಗಳು ತಂದುಕೊಳ್ಳೋದು ಯಾರಾದ್ರೂ ಇದ್ದರೆ ದಯವಿಟ್ಟು ತಿಳ್ಕೋಬೇಕು. ಎಲ್ಲರೂ ಮನುಷ್ಯರೇ. ನಾನು ಸೈನ್ಸ್ ಓದಿ ಅದ್ರ ಪ್ರಕಾರ ಹೋಗಿ ಫಸ್ಟ್ ಅಮೀಬಾ, ಸೆಲ್ಲು, ಅಮೀಬಾ, ಆಮೇಲೆ ಮಂಗ, ಮಾನವ, ಇದಾದಾಗ ಆಮೇಲೆ ಇವೆಲ್ಲ ಕ್ರಿಯೇಟ್ ಆಗಿರೋ ಜಾತಿ ಧರ್ಮಗಳು ಹೌದಲ್ವಾ? ಎಲ್ಲ ಧರ್ಮದಲ್ಲೂ ದಯೆಯೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಯಾವ ಧರ್ಮಗಳು ಕೆಟ್ಟದ್ದು ಮಾಡಿ ಅಂತ ಹೇಳಿಲ್ಲ. ಮುಸಲ್ಮಾನ ಧರ್ಮ ನೋಡಿದ್ರೆ ಪಕ್ಕದ ಮನೆ ನಡೆಸ್ಕೊಂಡಿದ್ರೆ ನೀವು ಊಟ ಹಾಕಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದವರು ಸಹ ಒಳ್ಳೆಯದನ್ನೇ ಹೇಳ್ಕೊಂಡಿದ್ದಾರೆ. ಮಹಾನ್ ವ್ಯಕ್ತಿಗಳೆಲ್ಲ ವಿಶ್ವ ಮಾನವತೆಯನ್ನು ಸಾರಿದ್ದಾರೆ. ಸೊ ದಯವಿಟ್ಟು ಈ ಧರ್ಮ ಇವೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಏಕೆಂದರೆ ಈಗ ನಮ್ಮ ಜಾತಿ ಒಂದು ಜಾತಿ ಅಂತ ಹೇಳಿ ಅಕ್ಕಪಕ್ಕದ ಕಾಲು ಕರ್ಕೊಂಡು ಹೋದ್ರೆ ನಾನು ಅಕ್ಕಪಕ್ಕದ ನಮ್ಮ ಜಾತಿಯ ಖುಷಿಯೇ ಕೊಡ್ತಾರ ಕೊಡೋಲ್ಲ. ನೀವು ಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ನಿಮ್ಮ ರಿಲೇಷನ್ನೇ ಖುಷಿ ಕೊಡೋಲ್ಲ, ಅಂತಂದ್ರೆ ಅಕ್ಕನಿಗೆ ಖುಷಿ ಕೊಡೋಲ್ಲ. ಹಂಗಿರುವಾಗ ಈ ಧರ್ಮದವರೆಲ್ಲ ನಮಗೊಂದು ಸಹಾಯ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಎಲೆಕ್ಷನ್ ನಿಂತರೆ ಅಣ್ಣ ತಂದೆ ಎಲೆಕ್ಷನ್ ನಿಂತಾರೆ. ನಮ್ಮೂರಲ್ಲಿ ಎಲೆಕ್ಷನ್ ಅಂದರೆ
ಒಂದೇ ಜಾತಿ ಎಲೆಕ್ಷನ್ ಇನ್ನು ಹೊಡೆದಾಡ್ಕೊಂಡು ಸಾಯ್ತೀವಿ. ಇನ್ಯಾರು ಬರ್ತಾರೆ? ಫಸ್ಟು ನಮ್ದು ನಾವು ಸರಿಯಾಗಿ ನೋಡ್ಬೇಕು, ನಂತರ ಬೇರೆ ಇಲ್ಲ. ಅರ್ಥ ಆಯ್ತಾ? ಅದರಿಂದ ಪ್ರಾಬ್ಲಮ್ ಏನಿದೆ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿ ಯಾರು ಅನ್ಯಾಯ ಆಗಬಾರ್ದು. NTC ವ್ಯವಸ್ಥಾಪಕ ನಿರ್ದೇಶಕಿ ಆಶಾ, ಕುಶಾಲನಗರ ಟೌನ್ ಪೊಲೀಸ್ ಠಾಣಾಧಿಕಾರಿಗಳಾದ HT ಗೀತಾ, ಶಿವಣ್ಣ, ಸಂಚಾರ ಠಾಣಾಧಿಕಾರಿ ಗಣೇಶ್, NTC ಮಾಲೀಕ ಅಬ್ದುಲ್ ಸಲಾಂ, ಸಿಬ್ಬಂದಿಗಳಾದ ಜ್ಯೋತಿ, ಧನ್ಯ, ಶಶಿ ಮತ್ತಿತರರು ಪಾಲ್ಗೊಂಡಿದ್ದರು.